ಮಹಿಳಾ ಸಬಲೀಕರಣ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದೇ ರೀತಿ ವೇದಾಂತ್ ಯೋಗ ಆ್ಯಂಡ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂತ 4-5 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಎಲ್ಲ ಕಡೆ ಮಹಿಳೆಯರಿಗೋಸ್ಕರ, ಮಕ್ಕಳಿಗೋಸ್ಕರ, ವೃದ್ಧರಿಗೋಸ್ಕರ ಎಲ್ಲ ಕಡೆ ಯೋಗ ಕ್ಯಾಂಪ್ಸ್ನ ಮಾಡಿದ್ದೀನಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡಿದ್ದೀನಿ. ನನ್ನ ಒಂದು ಟೀಮೇ ಇದೆ. ಇವಾಗ ಒಂದು 4-5 ತಿಂಗಳಿಂದ ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮತ್ತು ಮಾನವ ಹಕ್ಕುಗಳ ಪರಿಷತ್ ರಿಜಿಸ್ಟರ್ ಮಾಡಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಎಲ್ಲ ಟೀಮ್ ಜೊತೆಯಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಬೇಸಿಕಲಿ ಮಹಿಳೆಯರಿಗೆ, ಯಾವ ಮಹಿಳೆಯರು ತನ್ನ ನೋವನ್ನ ಒಳಗಡೆ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಆಬ್ವಿಯಸ್ಲಿ ಅದು ಕರೆಕ್ಟೇ, ಯಾಕಂತಂದರೆ ನಮ್ಮ ಪೂರ್ವಜರು ಏನಿದ್ದಾರೆ ಮಹಿಳೆಯರನ್ನ ತುಂಬ 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 ಸೌಮ್ಯವಾಗಿ ಹುಷಾರಾಗಿ ಬೆಳೆಸ್ಕೊಂಡು ಬಂದಿರೋವಂಥದ್ದು. ಯಾಕೆ ಅಂತಂದರೆ ಮಹಿಳೆಗೆ ಏನೋ ಒಂದು ತೊಂದರೆ ಆಗಿದೆ, ಈಚೆ ಹೇಳ್ಕೊಂಡ್ರೆ ಅವಳಿಗೆ ಅವಮಾನ ಆಗುತ್ತೆ ಅನ್ನೋದು ಮುಂಚೆಯಿಂದನೂ ನಡ್ಕೊಂಡು ಬಂದಿರೋವಂಥ ಒಂದು ಪದ್ಧತಿ. ದಯವಿಟ್ಟು ಅದಕ್ಕೆ ಸ್ಟಿಕ್ ಆನ್ ಆಗಬೇಡಿ, ಅದೇ ತಲೆನಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಡಿ. ಏನಾದರೂ ತೊಂದರೆ ಆದರೆ ಬಾಯಿ ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಹೇಳ್ಕೊಳೋಷ್ಟು ಧೈರ್ಯನ ಮಹಿಳೆಯರು ಮಾಡಲೇಬೇಕು. ಒಂದು ಗಾದೆ ಇದೆ, ಗಂಡಸಿಗೆ ಚಟ ಇರಬಾರ್ದು, ಹೆಂಗಸಿಗೆ ಹಠ ಇರಬಾರ್ದು ಅಂತ. ನಿಜ, ಗಂಡಸಿಗೆ ಯಾವತ್ತೂ ಚಟ ಬರಬಾರ್ದು. ಚಟ ಬಂದರೆ ಮನೆ ಹಾಳಾಗುತ್ತೆ, ಮನೆಯಿಂದ ಏರಿಯಾ ಹಾಳಾಗುತ್ತೆ, ಏರಿಯಾಯಿಂದ ಡಿಸ್ಟಿಕ್ ಹಾಳಾಗುತ್ತೆ, ಡಿಸ್ಟಿಕ್ಕಿಂದ ಕರ್ನಾಟಕ ರಾಜ್ಯನೇ ಹಾಳಾಗುತ್ತೆ. ಆದರೆ ಮಹಿಳೆಯರಿಗೆ ಹಠ